ಒಂದ್ ವೇಳೆ ದೇವ್ರ ದಯಿಂದ ಅವಳ ಮನಸ್ಸಲ್ಲಿ ಪ್ರೀತಿ ಇತ್ತು ಅಂತಾನೆ ಅನ್ಕೊಳ್ಳೋಣ, ಇದೆ ಅಂತಾನೆ ಅನ್ಕೊಳ್ಳೋಣ. ಹಾಗಂದ್ಬಿಟ್ಟು ಅವಳು ನಿನ್ನ ಹತ್ರ ಬಂದು ಹೇಳ್ಕೊಳ್ತಾಳೆ ಅನ್ನೋ ಭರವಸೆ ನಿಮ್ಗೆ ಇದೆಯಾ? ಈ ದೀರ್ಯ ಆರ್ಬೇಕಾದ್ರೆ ಜೋರು ಹುರಿಯಿರಿ ಅಂತ ಹೇಳ್ತಾ ಇರ್ತಾರೆ. ನಿಮ್ಗೆ ಗೊತ್ತಾಗ ನೀವು ಹುರಿದಿರಲ್ಲ, ಈ ಅರಿಯಾದ ಕಾಳಜಿ ಅಕೆರೆ ಅದ್ರದೆಲ್ಲ ನೋಡಿದ್ರೆ ನಾವು ಆದಷ್ಟು ದೂರ ಆಗ್ಬಿಡ್ತೀವಿ ಅಂತ ಅನ್ಸುತ್ತೆ. ಇದಕ್ಕೆ ನೀನೇನೋ ತುಂಬ ಮನಸ್ಸಿಂದ ಅವಳ ಹತ್ರ ಪ್ರೀತಿನ ಹೇಳ್ಕೊತೀನಿ ಅಂತ ಹೇಳ್ಕೋಬೇಡ ಅನ್ನಲ್ಲ. ಆದ್ರೆ ನನಗ್ ಕಾಡ್ತಾ ಇರೋದು ಏನು ಅಂದ್ರೆ, ಅಕಸ್ಮಾತ್ ಅವಳೇನಾದ್ರು ನಿನ್ನ ಪ್ರೀತಿನ ನಿರಾಕರಿಸಿದರೆ ಅಂತ ಅಷ್ಟೇ. ಅಂದ್ರೆ ನಿಮ್ಮ ಪ್ರಕಾರ ನಾನೀಗ ಭೂಮಿಗೆ ಪ್ರೀತಿನ ಹೇಳ್ಕೊಳ್ದೆ ನನ್ ಮನ್ಸಲ್ಲೇ ಹಿಡ್ದಿಟ್ಕೊ ಅಂತ ಹೇಳ್ತೀರಾ? ಇದು ಹಾಗೂ ಆಗಲ್ಲ. ಇದಕ್ಕೆಲ್ಲ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಹಿಡಿದು ಅಂದ್ರೆ ಒಂದು ಹದಕ್ ತರ್ರೆ ಅಷ್ಟೇ. ಅಂದ್ರೆ ನಿನಗೆ ಗೊತ್ತಿಲ್ದಿರೋದೇನಿಲ್ಲ ಅಂದ್ರೆ ಅಂತ ನನಗೆ ಪ್ರಶ್ನೆ ಮಾಡ್ತೀಯ. ನಾನು ಬ್ರಹ್ಮಚಾರಿ, ಆದ್ರೆ ನೀನು ಪ್ರೀತಿಯನ್ನು ಒಡಲನ್ನ ತುಂಬಿಕೊಂಡಿದ್ಯಾ ಮನ್ಸಲ್ಲಿ. ನಿನ್ನ ವ್ಯಕ್ತಿತ್ವ ಏನು ಅಂತ ನಿನಗೆ ಎಷ್ಟು ಚೆನ್ನಾಗಿ ಗೊತ್ತಿದೆಯೋ ಅಷ್ಟೇ ಚೆನ್ನಾಗಿ ನನಗೂ ಗೊತ್ತಿದೆ. ಅಜಿತ, ಆಗ್ಲೇ ನಿನ್ಗೆ ನೀನು ಭಾವನಾತ್ಮಕ ಜೀವಿ, ಭಾವುಕ ಜೀವಿ ಅಂತೆಲ್ಲ ಹೇಳಿದೆ. ನಿಜ, ಅಷ್ಟೇ ಪರಿಪೂರ್ಣವಾಗಿ ಪ್ರೀತಿ ತುಂಬಿರೋ ಹುಡುಗಾನಿ ಮನೆಯವ್ರನ್ನ ಪೊಲೀಸ್ ಆಗಿ ಜನರ ಕರ್ತವ್ಯ ಅಂತ ಪ್ರೀತಿಸ್ತೀಯ, ನನ್ನನ್ನು ಪ್ರೀತಿಸ್ತೀಯ, ಪ್ರತಿಯೊಬ್ಬರನ್ನು ಪ್ರೀತಿಸ್ತೀಯ. ಹಾಗಿದ್ದಾಗ ಈ ಪ್ರೀತಿ ಅನ್ನೋ ಒಂದು ವಿಚಾರದಲ್ಲಿ ಬಹಳ ಗೊಂದಲಕ್ಕೆ ಬಿದ್ದಿದೆ. ಆ ಗೊಂದಲ ನಿವಾರಣೆ ಆಗಬೇಕು ಅಂತಂದ್ರೆ ನಿನ್ನ ಮನಸ್ಸಲ್ಲಿ ಬಹಳಷ್ಟು ತಿದ್ದುಪಡಿಗಳಾಗಬೇಕು. ಆ ತಿದ್ದುಪಡಿಗಳು ಏನು ಅಂದ್ರೆ, ಈಗ ನೀನೇನೋ ಭ್ರಮೇಲಿದೆಯಲ್ಲ, ಒಪ್ಪಂದದ ಮದುವೆ ಆಗಿದ್ದೀನಿ, ನಾನು ಸಾಹಿತ್ಯನ ಬಿಟ್ಟು ಬೇರೆ ಯಾರನ್ನೂ ಪ್ರೀತಿಸಿಲ್ಲ, ಏನು ಮಾಡಿಲ್ಲ ಅಂತ ಹೇಳ್ಕೊಂಡಿದ್ಯಲ್ಲ, ಅದೆಲ್ಲ ನಿಜ. ಆದ್ರೆ ಈಗ ಏನಾಗಬೇಕಾಗಿದೆ ಅಂದ್ರೆ, ಆ ಒಪ್ಪಂದದ ಮದುವೆಯನ್ನು ಒಂದು ಗೋಡೆ ನಿನ್ನ ಮನಸ್ಸು ಮೆದುಳಲ್ಲಿ ಕಟ್ಕೊಂಡಿದೆಯಲ್ಲ, ಪ್ರೀತಿಯನ್ನು ಸುತ್ತಿಗೆಯಿಂದ ಒಡೆದು ನೀನೇ ನಿಖಾಲ್ ಮಾಡ್ಬೇಕಾಗಿ. ಇಷ್ಟೇ ಇರು. ನೋಡೋ, ಯಾವುದೇ ವಸ್ತುಗಾಗ್ಲಿ ಮನುಷ್ಯನಿಗಾಗ್ಲಿ ಗಾಯ ಆಗೋದು ಸಹಜ. ಆದ್ರೆ ಪ್ರಕೃತಿ ನಿಯಮದ ಪ್ರಕಾರ ಆ ಗಾಯ ತನಗೆ ತಾನೇ ವಾಸಿ ಆಗತ್ತೆ. ಆದ್ರೆ ಯಾರು ಉದ್ದೇಶಪೂರ್ವಕವಾಗಿ ಗಾಯ ಮಾಡಿರ್ತಾರೋ ಅವರೇ ಹೋಗಿ ಅದಕ್ಕೆ ಮೊಲ ಮಚ್ಚಿದಾಗ ನೀವು ಬೇಗ ವಾಸಿ ಆಗತ್ತೆ. ಇನ್ನು ವಿಸ್ತರಿಸಿ ಹೇಳ್ಬೇಕಿಲ್ಲ ಅನ್ಸುತ್ತೆ. ಈಗ ನಿಂಗೆ ಅರ್ಥ ಆಗಿರುತ್ತೆ, ಎಂಥ ಹುಡುಗಿನೇ ಆಗಿರ್ಲಿ, ನಮ್ಮ ಭೂಮಿನ ಬಿಟ್ಬಿಡು, ಎಂಥ ಹುಡುಗಿನೇ ಅವಳ ಹತ್ರ ನಿನ್ನ ಪ್ರೀತಿ ನಿವೇದನೆ ಮಾಡಿದ್ರೆ ಖಂಡಿತ ಒಪ್ಕೋತಾಳೆ. ಹಾಗಂತ ನೀನಾಗಿ ಹೋಗ್ಬೇಕು ಅಂತೇನಿಲ್ಲ, ಅವರಾಗಿನೂ ಬರ್ಕೋದು. ಈ ವಿಷಯದಲ್ಲೂ ಹಂಗೆ. ಒಪ್ಪಂದದ ಹೆಂಡತಿ ಅಂತ ಭೂಮಿ ನಿನ್ಗಾಗಿದ್ರು ಕೂಡ ಅವಳು ನಿಂಚುವಾಗ್ಲೂ ನಿನ್ನ ಪ್ರೀತಿ ಮಾಡ್ತಾಳೆ. ನೀನು ಪ್ರೀತಿ ಮಾಡ್ತಿದ್ಯಾ, ಸ್ವಲ್ಪ ಸಮಾಧಾನವಾಗಿಯೋ. ಅವಳೇ ಬಂದು ನಿನ್ನ ಹತ್ರ ಪ್ರೀತಿನ ನಿವೇದನೆ ಮಾಡಿ ನಿನ್ನ ಪ್ರೀತಿಗೆ ಶರಣಾಗತ್ಯ. ಆಗ ನಿನಗೆ ಗೊತ್ತಾಗತ್ತೆ ಏನಾಗ್ತಿದೆ ಅನ್ನೋ ಮಾತು. ನೀವ್ ಹೇಳ್ತಿರೋದು ಕೇಳಿಸ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆದ್ರೆ ಭೂಮಿ ಅವಳೇ ಬಂದು ಅವಳ ಪ್ರೀತಿನ ಹೇಳ್ಕೊಳ್ಳಿಲ್ಲ ಅಂತ ಕೇಳಿದ್ರೆ ಏನ್ ಮಾಡೋದು? ಭೂಮಿ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆಯಲ್ಲ. ಅವಳೊಂಥರ ಹೇಗೆ ಗೊತ್ತಾ, ಸಾಹಿತ್ಯ ಇನ್ನೊಂದು ಭಾಷೆ. ಕಷ್ಟ ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿದ್ಯಾ? ಒಂದಿಷ್ಟು ದಿನ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಅದಾಗದೇ ಏನಾದ್ರೂ ಒಂದು ದಾರಿ ಹಿಡ್ಕೊಳುತ್ತೆ. ಆದ್ರೆ ನಾವು ಯಾವುದೇ ನಿರ್ಧಾರಕ್ಕೂ ಇಂಗ್ಲಿಷ್ನ ಸ್ಕಾಲ್ ಅಂಟ್ಕೊಂಡಿರ್ಬಾರ್ದು. ಸ್ವಲ್ಪ ಸಡಿಲ್ ಆಗಿರ್ಬೇಕು. ಅದಾಗದೇ ಪ್ರಕೃತಿಯ ನಿಯಮದ ಪ್ರಕಾರ ಸರಿಪಡಿಸ್ಕೊಂಡು ಸಾಹೇಬ್ರೆ, ಕಾಲ್ ತುಂಬಾ ನೋವ್ತಾ ಇದೆ. ನೋದೇ ಇರುತ್ತಾ? ಬಿದ್ದಿರೋದು ಬುಲೆಟ್ ಅಲ್ವಾ? ಇವಾಗ ನಡಿಲಿಲ್ಲ ಅಂದ್ರೆ ಮುಂದೆ ನಡೆಯೋದು ತುಂಬಾ ಕಷ್ಟ ಆಗ್ಬಿಡುತ್ತೆ. ಅದನ್ನೇ ಅಲ್ವಾ ಫಿಸಿಯೋಥೆರಪಿಸ್ಟ್ ಹೇಳೋದು. ಅಯ್ಯೋ, ನಂಗೆ ಆಗ್ತಿಲ್ಲ. ಆಗಲ್ಲ ಅನ್ಕೊಂಡ್ರೆ ಏನು ಆಗೋದಿಲ್ಲ. ಕಾನ್ಸ್ಟೇಬಲ್ ಟ್ರೈನಿಂಗು ಆಗಲ್ಲ ಅನ್ಕೊಂಡಿದ್ದೆ, ಆಗುತ್ತೆ ಅನ್ಕೊಂಡಿದ್ದಾನೆ. ಅದೇ ನೀನು ನೋಡು, ದೂರ ಅಷ್ಟು ದೂರನೇ? ಅಷ್ಟು ದೂರ ಅಲ್ಲ, ಅಷ್ಟು ದೂರ ಆಗಲ್ಲ. ಇನ್ನೊಂದು ಚೂರ್ ಅಷ್ಟೇ. ಅಲ್ಲಿ ತನಕ ನಿಲ್ಸ್ಬಿಟ್ಮೇಲೆ ಫುಲ್ ರೆಸ್ಟ್, ಕಂಪ್ಲೀಟ್ ರೆಸ್ಟ್. ನೋಡಿದ್ಯಾ? ಆಗಲ್ಲ ಅನ್ಕೊಂಡು ನಾನು ಒಬ್ಳನ್ನ ಬಿಟ್ಟು ಇಲ್ಲಿ ತನಕ ಬಂದಿದ್ಯಾ? ನೀವ್ ಯಾಕೆ ಬರ್ಲಿಲ್ಲ? ನೋಡೋಣ ಅಂತ. ಆದ್ರೂ ಡುಗ್ ಚೆನ್ನಾಗ್ ಮಾಡ್ತೀನಿ ಮತ್ತೆ ತರ. ಗುಡ್ ಅಷ್ಟೇ ಅಲ್ಲಿವರೆಗೂ ಅಷ್ಟೇ. ಕಾನ್ ಸಾಹೇಬ್ರೆ, ಏನ್ ಮಾಡ್ತಿದ್ದೀರಾ? ಎಕ್ಸರ್ಸೈಸ್ ಮಾಡಿಸ್ತಾ ಇದೀನಿ. ಸ್ಟ್ರೆಚಸ್ ಮಾಡ್ತು ಅಂತ ಹೇಳಿದ್ರೆ ನಿಮ್ಗೊಂಚೂರು ರಿಲೀಫ್ ಅನ್ಸುತ್ತೆ. ಏನಾಯ್ತು? ನೋವಾಯ್ತು. ಸ್ವಲ್ಪ ನೋವಾಗುತ್ತೆ, ನೋವು ತಡ್ಕೋಬೇಕು, ಆಯ್ತಾ? ಬ್ರೀತ್ ಎಲ್ಲ ಮಾಡಿದ್ರೆ ನೋವು ಕಮ್ಮಿ ಆಗಲ್ಲ ಸಾಹೇಬ್ರೆ. ಅಪ್ಪ, ನಂಗೆ ತುಂಬಾ ನೋವಾಗ್ತಿದೆ. ಒಂದ್ ಕೆಲ್ಸ ಮಾಡ್ತೀನಿ, ನೀವ್ ಡೀಪ್ ಬ್ರೀತ್ ಮಾಡ್ಕೊಂಡು ನನ್ ಕಾಲ್ ಕಿತ್ಕೊಟ್ಬಿಡ್ತೀನಿ. ನೀವ್ ಎಕ್ಸರ್ಸೈಸ್ ಮಾಡಿಸ್ಕೊಳ್ಳಿ, ನಾನು ಒಳಗೆ ಹೋಗಿ ಕುತ್ಕೋತೀನಿ. ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಕಾಲ್ ಕಿತ್ತು ಕೈ ಕೊಡ್ತೀನಿ, ಕೊಡಿಲಿ. ನೀವ್ ಹಿಂಗೆಲ್ಲ ಹೇಳಿದ್ರೆ ನಾನು ಕೊಡಲ್ಲ. ಅಪ್ಸರೇ ಅಷ್ಟೇ ಏನು ಆಗಲ್ಲ. ಬರೀ ಫಿಂಗರ್ಸ್ ಮೇಲೆ ಈ ತರ ನಡಿಬೇಕು. ನಾನ್ ಹತ್ರ ಫಿಂಗರ್ಸ್ ಅಲ್ಲೆಲ್ಲ ನಡಿಯಲ್ಲ ಸಾಹೇಬ್ರೆ. ಮತ್ತಿನ್ನೇನ್ರಲ್ಲಿ ನಡಿಕ್ಯಾ? ಕಾಲಲ್ಲಿ ನಡಿತೀನಿ. ನಾನು ಹೇಳ್ದಂಗ್ ನಡೆದ್ರೆ ನಿನ್ನ ನಾನು ಕರಿತೀನಿ. ಅಂದ್ರೆ ಅಪ್ಸರೇ ಅಂತ ಮಾಡಿ ಕೈ ಹಿಡ್ಕೊಳ್ಳಿ. ಇದು ಹುಷಾರು. ಓಕೆ, ನೋವಿದ್ಯಾ? ಇಲ್ಲ, ಮೂವ್ ಮಾಡಿ. ಏನಿದ್ಯಾ? ಇದು ಪೂರ್ತಿ ನೋವಿಲ್ಲ ಅಂತ ಹೇಳಕ್ಕಾಗಲ್ಲ, ಆದ್ರೆ ಒಂದ್ ಸ್ವಲ್ಪ ನೋವಿದೆ. ನಾನು ಬ್ಯಾಂಡೇಜ್ ನ ಇವಾಗ ಬಿಚ್ತಾ ಇದ್ದೀನಿ, ಚೆಕ್ ಮಾಡೋಣ ಏನಾಗಿದೆ ಅಂತ. ಇದು ಗಾಯ ಆಗ್ಬಿಟ್ಟಿದೆ. ನಿಮ್ಗೊಂದು ಗುಡ್ ನ್ಯೂಸ್ ಕೊಡ್ಲಾ? ಗಾಯ ಫುಲ್ ವಾಸಿ ಆಗಿದೆ. ಸ್ವಲ್ಪ ಮಾರ್ಕ್ ಉಳ್ಕೊಂಡಿದೆ. ಆ ಮಾರ್ಕ್ ಹೋಗೋದಕ್ಕೆ ನಾನು ನಿಮ್ಗೊಂದು ಆಯಿಂಟ್ಮೆಂಟ್ ಕೊಡ್ತೀನಿ. 7 ದಿವಸ ಕಂಟಿನ್ಯೂಸ್ ಆಗಿ ಬೆಳಗ್ಗೆ ರಾತ್ರಿ ಹಚ್ಕೊಳ್ಳಿ. 8ನೇ ದಿವಸ ಗಾಯ ಮಾಯ. ಅಯ್ಯೋ, ಇವ್ನ್ ಕಾಲ್ ಕನೆಕ್ಟ್ ಆಗ್ತಿಲ್ವಲ್ಲ. ಅಂಜುಗಾದ್ರು ಫೋನ್ ಮಾಡ್ತೀನಿ. ಹಲೋ ಅಪ್ಪು, ಹೇಗಿದೆಯಾ? ಹಲೋ ಅಂಜು, ನಿಂಗೊಂದು ಶಾಕಿಂಗ್ ನ್ಯೂಸ್ ಹೇಳ್ಬೇಕು ಕಣೆ. ಯಾಕೆ ಇಷ್ಟು ಗಾಬರಿ ಆಗಿದ್ಯಾ? ಏನಾಯ್ತು? ಅಯ್ಯೋ ಅಂಜು,
ಅದು ಅತ್ತೆನ ಯಾರೋ ಓಡಿಗಳು ಎಳ್ಕೊಂಡು ಹೋಗ್ಬಿಟ್ರು. ನನ್ನ ಗಾಡಿಯಿಂದ ಓಡೋದೆ, ಆದ್ರೆ ಅವ್ರ ನನ್ನ ಕೈ ಸಿಗ್ಲಿಲ್ಲ ಕಣೆ, ಕರ್ಕೊಂಡು ಹೋಗ್ಬಿಟ್ರು. ಅಂಜು ಅದ್ ಜೊತೆ ಕಾಲ್ ಮಾಡ್ದೆ, ಆದ್ರೆ ಅವ್ನ್ ಕಾಲ್ ಕನೆಕ್ಟ್ ಆಗ್ತಿಲ್ಲ ಕಣೆ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ದೆ ನಿನಗ್ ಫೋನ್ ಮಾಡ್ದೆ. ಅಂಜು ಹೇಗಾದ್ರು ಫಸ್ಟ್ ಅಜ್ಜಿಗೆ ವಿಷಯನ ತಿಳಿಸು ಬೇಗ. ನಾನು ಫಸ್ಟ್ ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಹೇಳ್ತೀನಿ. ಹಾ ಓ ನಿಂಗೇನಾದ್ರೂ ತಲೆ ಕೆಟ್ಟಿದ್ಯಾ? ಯಾಕೆ ಹುಚ್ಚುಚ್ಚುರ್ ತರ ಮಾತಾಡ್ತಿದ್ಯಾ? ಈ ಅಂಜು ಇಲ್ಲ ಕಣೆ, ಅದ್ ನಮ್ ದೇವಯಾನಿ ಅತ್ತೇನೆ. ಅಪ್ಪು ಅವ್ರ ಮನೇಲಿ ನನ್ ಕಣ್ ಮುಂದೆನೆ ಇದಾರೆ. ಏ ಅಂಜು ಏನೇ ಹೇಳ್ತಿದ್ಯಾ ನೀನು? ಅಲ್ಲ ನನ್ ಕಣ್ ಮುಂದೆನೆ ಅತ್ತೆ ಕಿಡ್ನಾಪ್ ಆಗೋದ್ರು, ಮನೇಲಿ ಇರೋಕೆ ಹೇಗ್ ಸಾಧ್ಯ? ನೀನ್ ಒಂದ್ ನಿಮಿಷ ಕಾಲ್ ಕಟ್ ಮಾಡು, ನಾನ್ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ನೋಡಿದ್ಯಾ ತಲೆ ಸರಿ ಇದೆ ತಾನೆ ನಿಂಗೆ? ಪ್ರ್ಯಾಂಕ್ ಮಾಡೋಕೆ ಬೇರೆ ವಿಷಯನೇ ಸಿಗ್ಲಿಲ್ವಾ? ನಮ್ಮಮ್ಮನೇ ಬೇಕಾ ನಿಂಗೆ? ಏ ಇಲ್ಲ ಕಣೆ ಅಂಜು, ನಾನ್ ಈ ತಾನೇ ಅತ್ತೆ ನೋಡ್ದೆ. ಅಪ್ಪು ಸುಮ್ನೆ ನಂಗೆ ಇರಿಟೇಟ್ ಮಾಡ್ಬೇಡ, ಹೋಗು ಮುಖ ತೊಳ್ಕೊ, ನಷ್ಟೇ ಆದ್ರೂ ಇಳಿಯುತ್ತೆ. ಇಲ್ಲ ಅಂಜು ದೇವ್ರೆ, ಅತ್ತೆ ನಾನ್ ನೋಡ್ದೆ ಅಲ್ವಾ? ಅಲ್ಲ ಇದೆಲ್ಲ ಹೇಗ್ ಸಾಧ್ಯ? ಸೇಮು ಅತ್ತೆ ತರನೇ ಹೇರ್ ಸ್ಟೈಲು, ಅತ್ತೆ ತರನೇ ಡ್ರೆಸ್ಸು. ಅಲ್ಲ ಒಂದ್ ಪಕ್ಷ ಒಬ್ರು ತರ ಇನ್ನೊಬ್ರು ಇದಾರೆ ಅಂತಾನೆ ಅನ್ಕೊಳ್ಳೋಣ, ಆದ್ರೆ ಅತ್ತೆ ಏನ್ ಸ್ಯಾರಿ ಹಾಕಿದ್ರು ಇವು ಅದೇ ತರ ಸೇಮ್ ಸ್ಯಾರಿ. ಈಗಿದೆಲ್ಲ ಅಥವಾ ಇದೆಲ್ಲ ನನ್ ಭ್ರಮೆನಾ? ಸರ್ ಪೋಸ್ಟ್ ಬಂದಿದೆ ಸರ್. ಬಂದೆ ಯಾರ ಹೆಸರು ಬಂದಿದೆ ಪೋಸ್ಟ್? ಭೂಮಿ ಅವರಿಗೆ ಪೋಸ್ಟ್ ಬಂದಿದೆ. ಯಾನಿ ಭೂಮಿ. ಇಲ್ಲೊಂದು ಸೈನ್ ಹಾಕಿ ಮೇಡಮ್, ಕೈಗೆ ಮೇಡಮ್. ಡಿಪಾರ್ಟ್ಮೆಂಟ್ ಇಂದ ಪೋಸ್ಟ್ ಬಂದಿದೆ ಅಂದ್ರೆ ಇದು ಪೋಸ್ಟಿಂಗಿಗೆನೆ. ಅಯ್ಯೋ ದೇವ್ರೆ, ಎಷ್ಟು ಬೇಗ ನನ್ಗೂ ಕೇಳಿಸ್ಬಿಡ್ತು. ನಿನ್ಗೆ ಪೋಸ್ಟಿಂಗ್ ಬೇರೆ ಊರಲ್ಲಿ ಆಗಿರುತ್ತೆ, ಅಮ್ಮನ್ ಕರ್ಕೊಂಡ್ ಮೊದ್ಲು ಅಲ್ಗೆ ಹೋಗ್ಬಿಡ್ಬೇಕು. ಪಾಪ ಸಾಹೇಬ್ರು ನನ್ನಿಂದ ಇಷ್ಟೆಲ್ಲ ಹಿಂಸೆ ಅನುಭವಿಸಿದಾರೆ, ಇನ್ ಮುಂದೇನಾದ್ರೂ ಅವ್ರು ಆರಾಮಾಗಿರ್ಲಿ. ಭೂಮಿ ಮಾವ ಯಾರಿಗಮ್ಮ ಲೆಟ್ರು? ಮಾವ ನನ್ನ ಹೆಸರಿಗೆ ಬಂದಿದೆ ಪೋಸ್ಟ್, ಇದು ಡಿಪಾರ್ಟ್ಮೆಂಟ್ ಇಂದ ಬಂದಿರೋ ಪೋಸ್ಟ್. ಓ ಹಾಗಾದ್ರೆ ಪೋಸ್ಟಿಂಗ್ ಕನ್ಫರ್ಮೇಶನ್ ಲೆಟರ್ ಇದು. ಹೌದಾ? ಸಂಗೀತಾ, ಅತ್ತೆ, ಅಜಿತಾ, ದೇವ್ಯಾನಿ ಎಲ್ರಿಗೊನೆ ಭೂಮಿಗೆ ಪೋಸ್ಟಿಂಗ್ ಅಂತೆ ಲೆಟರ್ ಬಂದಿದೆ. ಬಾ ಅತ್ತೆ ನನ್ ಪೋಸ್ಟಿಂಗ್ ಲೆಟರ್ ಅನ್ಸುತ್ತೆ ಅತ್ತೆ. ಓಪನ್ ಮಾಡು. ಆಯ್ತು ಏನಚ್ಚಿ ಏನಾಯ್ತು? ಅದನ್ನ ಓದಿದ ತಕ್ಷಣ ನಿನ್ ಮುಖ ಎಲ್ಲ ಬಾಡೋಯ್ತಲ್ಲೋ. ಅಯ್ಯೋ ದೇವ್ರೆ, ನಮ್ ಭೂಮಿಗೆ ಬೇರೆ ಊರಲ್ಲಿ ಪೋಸ್ಟಿಂಗ್ ಆಗಿದ್ಯೇನೋ? ಮಾತಾಡು. ಅಯ್ಯೋ ಭಗವಂತ, ನನ್ ನಂಬಿಕೆ ಎಲ್ಲ ಹಾಳಾಗೋಯ್ತಲ್ಲಪ್ಪ. ನಮ್ ಭೂಮಿಗೆ ಅಜ್ಜಿತನ್ ಸ್ಟೇಷನ್ ಅಲ್ಲೇ ಪೋಸ್ಟಿಂಗ್ ಆಗುತ್ತೆ, ಇವರಿಬ್ರು ಜೊತೆಲೇ ಕೆಲ್ಸಕ್ ಹೋಗ್ತಾರೆ, ಜೊತೆಲೇ ಮನೆಗ್ ಬರ್ತಾರೆ ಅಂತ ತುಂಬಾ ಆಸೆ ಇಟ್ಕೊಂಡಿದ್ದೆ. ನನ್ನ ಆಸೆ ಎಲ್ಲ ನಿರಾಸೆ ಮಾಡ್ಬಿಟ್ಟ ದೇವ್ರು. ಎಲ್ಲ ನಾವ್ ಅಂದ್ಕೊಂಡ್ ಹಾಗೆ ಆಗುತ್ತಾ ಸಂಗೀತ? ಎಲ್ ಪೋಸ್ಟಿಂಗ್ ಆಗಿದೆಯೋ ಅಲ್ಲಿ ಹೋಗ್ಲೇಬೇಕಲ್ವಾ ಅವಳು? ಅದೇ ತಾನೇ ಅವಳ ಡ್ಯೂಟಿ. ನಮ್ಮಕ್ಕ ಆಸೆ ಪಟ್ಟಿದ್ದು ಪೊಲೀಸ್ ಆಗ್ಬೇಕು ಅಂತ ತಾನೆ. ಅವಳು ಈ ಮನೆ ಬಿಟ್ಟು ಹೋಗೋದು ನಂಗ್ ಒಂದ್ ಚೂರು ಇಷ್ಟ ಇಲ್ಲ. ಆದ್ರೂ ಅಕ್ಕ ಆಲ್ ದ ಬೆಸ್ಟ್. ಎಲ್ಲ ದೇವ್ರಿಚ್ಛೆ. ಹಳಿ ಅಂದ್ರು ಒಂದ್ ಕಡೆ, ನೀನೊಂದ್ ಕಡೆ ಇದ್ರೆ ಅದ್ ಏನ್ ಚೆನ್ನಾಗಿರುತ್ತೆ ಭೂಮಿ. ಈ ಕೆಲ್ಸನ ಬೇಡ, ಬಿಟ್ಬಿಡು. ಏನ್ ಮಾತು ಅಂತ ಆಡ್ತಿದ್ರ ಭಾಗ್ಯಮ್ಮ? ಇಷ್ಟ ಈಸಿಯಾಗಿ ಬಿಟ್ಬಿಡೋದಕ್ಕೆ ಅವಳು ಅಷ್ಟು ಕಷ್ಟಪಟ್ಟು ಓದಿ ಪಾಸ್ ಆಗಿದ್ದು. ಸ್ವಲ್ಪ ದಿನ ಕೆಲಸ ಮಾಡ್ಲಿ, ಆಮೇಲೆ ನನಗೆ ಪರಿಚಯ ಅವ್ರ ಕಡೆಯಿಂದ ಇನ್ಫ್ಲೂಯೆನ್ಸ್ ಮಾಡಿಸಿ ಇದೇ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಡ್ತೀನಿ. ನೀನ್ ಟೆನ್ಷನ್ ಮಾಡ್ಕೋಬೇಡ ಭೂಮಿ. ಅಮ್ಮ ನೀನ್ ಸುಮ್ನಿರಮ್ಮ, ದೊಡ್ಡ ಸಾಹೇಬ್ರು ಹೇಳ್ತಿದಾರಲ್ವಾ, ನಮ್ ಕೈಯಲ್ಲಿ ಏನಿದೆ ಆ ದೇವ್ರ ಹೇಗ್ ನಡೆಸ್ತಾನೋ ಹಾಗ್ ನಡಿಬೇಕು ಅಷ್ಟೇ. ಶುಭೋದಯ ಎಲ್ರಿಗೂ. ಏನ್ ಸಮಾಚಾರ? ಎಲ್ಲ ಸಭೆ ಸೇರ್ಬಿಟ್ಟಿದ್ರಿ? ಬರಪ್ಪ, ಭೂಮಿಗೆ ಪೋಸ್ಟಿಂಗ್ ಸಿಕ್ತು. ಆದ್ರೆ ಬೇರೆ ನೀವೇ ಊಹೆ ಮಾಡ್ಕೊಂಡು ಅದ್ ಏನೇನೋ ಮಾತಾಡ್ತಾ ಇದ್ದೀರಾ. ನಿಮ್ಗೆಲ್ಲ ಒಂದ್ ಸೀಕ್ರೆಟ್ ಹೇಳ, ಅದಕ್ಕೆ ಪೋಸ್ಟಿಂಗ್ ಆಗಿರೋದು ಇದೇ ಊರಲ್ಲಿ, ಅದು ಅಣ್ಣನ್ ಸ್ಟೇಷನ್ ಅಲ್ಲೇ. ಒಂದು ಕ್ಷಣ ಎಲ್ರು ಜೀವನ ಬಾಯಿಗೆ ಬರ್ಸಿದ್ಯಲ್ಲೋ ಕತ್ತೆ ನೀನು, ಅಲ್ವೋ? ಚೆನ್ನಾಗೇ ಇರ್ತೀಯ. ಒಂದೊಂದ್ಸರಿ ನೀನು ನಿಮ್ಮ ಅಪ್ಪ ತರ ಆಡ್ತೀಯಲ್ಲೋ. ತಡ್ಡ ಭೂಮಿ, ನೀನ್ ಕರ ಬಡ್ದೊಳಗ್ ನಿಂತಿದ್ಯಾ? ನಿನಗ್ ಖುಷಿ ಆಗ್ಲಿಲ್ವಾ? ಇಲ್ಲ ಅತ್ತೆ, ನನ್ ಖುಷಿ ಆಗ್ಲಿಲ್ಲ. ಇವ್ರ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದ್ ನನ್ ಒಂದ್ ಚೂರು ಇಷ್ಟ ಇಲ್ಲ. ಯಾಕಮ್ಮ? ಅಜಿತಿನ್ ಜೊತೆ ಕೆಲಸ ಮಾಡೋದು ಕಷ್ಟ ಅನ್ಸುತ್ತಾ ನಿನ್ಗೆ? ಮಾವ, ಅದು ಒಂದ್ ದಿವಸ ಇವ್ರೊಟ್ಟು ಕೆಲ್ಸ ಮಾಡಿದಕ್ಕೇನೆ ನನಗ್ ಗುಂಡೊಡ್ದು ನನ್ನ ಮಲಗಿಸ್ಬಿಟ್ರು. ಇನ್ ದಿನನಿತ್ಯ ನಾನ್ ಇವ್ರೊಟ್ಟಿಗೆ ಕೆಲ್ಸ ಮಾಡ್ಬೇಕು ಅಂದ್ರೆ ನನ್ ಜೀವನ ಅಂಗೈಯಲ್ಲಿ ಇಟ್ಕೊಂಡ್ ಓಡಾಡ್ಬೇಕಾಗತ್ತೆ ಮಾವ. ಅಷ್ಟೇ ಅಲ್ಲ ಮಾವ, ಯಾವ ಸಮಯದಲ್ಲಿ ಯಾವ ಕಡೆಯಿಂದ ಗುಂಡು ಬರುತ್ತೆ ಅಂತ ನಾನು ಎಚ್ಚರಿಕೆಯಿಂದನೇ ಇರ್ಬೇಕಾಗತ್ತೆ. ಅಲ್ಲ, ಈ ರಿಸ್ಕ್ ಎಲ್ಲ ಬೇಕಾ ಹೇಳಿ? ಬೇಡ ಅಲ್ವಾ? ಅಷ್ಟೇ ಅಲ್ಲ, ಎಲ್ರು ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನ್ ಸಾಹೇಬ್ರೊಟ್ಟಿಗೆ ಕೆಲ್ಸ ಮಾಡೋದು ಸಾಹೇಬ್ರಿಗೆ ಇಷ್ಟ ಇಲ್ಲ. ಯಾಕಕ್ಕೆ? ಈಗ ಸಾಹೇಬ್ರ ಸ್ಟೇಷನ್ ಅಲ್ಲಿ ಒಬ್ರು ಸದಾನಂದ್ ಅಂತ ಇದಾರೆ, ನೀನು ಗೊತ್ತಮ್ಮ ಇದು? ಗೊತ್ತು. ಅವ್ರ ಎಲ್ಲರೂ ಸೇರಿ ನನ್ನ ಭೂಮಿ ಅಂತಾನೆ ಹೆಸರಿಡ್ ಕೂಗ್ತಾರೆ. ಅವ್ರ ಅಕ್ಕ ತಂಗಿ ಇದ್ದಿದ್ರೆ ಹೋಗಮ್ಮ ಬಾಮ್ಮ ಅಂತ ಮಾತಾಡ್ಸಲ್ವಾ? ಆ ತರನೇ ಸಲ್ಗೆಯಲ್ಲಿ ನನ್ನ ಹೋಗು ಭೂಮಿ ಬಾ ಭೂಮಿ ಅಂತ ಮಾತಾಡಿಸ್ತಾರೆ. ನಾನೇನಾದ್ರೂ ಸಾಹೇಬ್ರ ಸ್ಟೇಷನ್ಗೆ ಹೋದ್ರೆ ಆ ಆತ್ಮೀಯತೆ ಎಲ್ಲ ಉಳಿಯುತ್ತಾ? ನೀನೊಂದ್ಸತಿ ಯೋಚನೆ ಮಾಡು. ಆಮೇಲೆ ಅವ್ರು ಯಾರು ನನ್ ಜೊತೆ ಮಾತಾಡ್ಸೋದೇ ಇಲ್ಲಮ್ಮ, ಇದು ಇನ್ಸ್ಪೆಕ್ಟರ್ ಎಂಟಿ ಇವಳು ಅಂತ ನನ್ನ ದೂರ ತಳ್ಳಿಬಿಡ್ತಾರೆ. ಅಷ್ಟೇ ಅಲ್ಲ, ಸಾಹೇಬ್ರಿಗೂ ನನ್ನ ಕೆಲ್ಸ ಹೇಳೋದಕ್ ಮುಜುಗರ ಆಗುತ್ತೆ. ಅತ್ತೆ, ಇವಾಗ ಬೇರೆ ಯಾರಾದ್ರೂ ತಪ್ಪು ಮಾಡಿದ್ರೆ ನಮ್ ಸಾಹೇಬ್ರು ಕ್ಯಾಬಿನಿಗ್ ಕರೆದು ಬೆಂಡೆತ್ ಬ್ರೇಕ್ ಹಾಕ್ಬಿಡ್ತಾರೆ. ಅದೇ ಸ್ವಂತ ಹೆಂಡತಿ ತಪ್ಪು ಮಾಡಿದ್ರೆ
ಬೆಂಡದ್ ಬ್ರೇಕ್ ಹಾಕಕ್ ಆಗತ್ತಾ? ಪಾಪ ಅವ್ರಿಗೂ ಬೇಜಾರಲ್ವಾ? ಅವ್ರಿಗ್ ಬೇಜಾರಾದ್ರೆ ನನ್ಗೂ ಬೇಜಾರಲ್ವಾ? ಸುಮ್ನೆ ನನ್ನಿಂದ ಸಾಹೇಬ್ರಿಗೆ ಯಾಕೆ ಕಷ್ಟ? ದೊಡ್ಡ ಸಾಹೇಬ್ರೆ, ನೀವ್ ಯಾರನ್ನಾದ್ರೂ ಹಿಡ್ದು ನನಗ್ ಬೇರೆ ಕಡೆ ಪೋಸ್ಟಿಂಗ್ ಹಾಕೊಟ್ಬಿಡಿ. ಇರ್ಲಿ ಭೂಮಿ, ಬರೀ ನೀವ್ ಒಬ್ಳೆ ಮಾತಾಡ್ತಾ ಇದೆಯಲ್ಲ, ಇದ್ರ ಬಗ್ಗೆ ಅಜಿತನ ಅಭಿಪ್ರಾಯ ಏನು ಅಂತ ತಿಳ್ಕೊಳ್ಳೋಣ. ಏನೋ ಅಜಿತ? ಕೇಳೋಣ. ಆಕ್ಚುಲಿ ಈ ಮನೇಲಿ ಮಾತ್ರ ಭೂಮಿ ನನ್ ಹೆಣ್, ನೀವು ನನ್ ಫ್ಯಾಮಿಲಿ. ಒಂದು ಸಲ ನಾನು ಯೂನಿಫಾರ್ಮ್ ಹಾಕೊಂಡು ಈ ವಸಲ್ ದಾಟಿ ಗೇಟ್ ಇಂದ ಆಚೆ ಕಾಲಿಟ್ರೆ ನನ್ನ ಸಿದ್ಕಟ್ಟ ಪೊಲೀಸ್ ಇನ್ಸ್ಪೆಕ್ಟರ್ ಅಜಿತ್ ರಾಮ್ನಾರೆ. ನನಗೆ ಇವಳು ಯಾರು ಅನ್ನೋದೇ ಗೊತ್ತಿರಲ್ಲ. ನೀವುಗಳು ನಂಗೆ ಸಂಬಂಧನೇ ಇಲ್ಲ. ನನ್ನ ಸ್ಟೇಷನ್ ಅಲ್ಲಿ ಇರುವಂತ ಮಿಕ್ಕ ಕಾನ್ಸ್ಟೇಬಲ್ ಕಳ್ತಾರನೆ ಭೂಮಿನೂ ನನಗೆ. ಅಲ್ಲಿ ಯಾವುದೇ ಕಾರಣಕ್ಕೂ ಪರ್ಸನಲ್ ರಿಲೇಶನ್ಶಿಪ್ ಬರದೇ ಇಲ್ಲ. ಅಂಡ್ ಇವಳು ತಪ್ಪು ಮಾಡಿದ್ರು ಬೈತೀನಿ, ಬೆಂಡೆತ್ತಿ ಬ್ರೇಕ್ ಹಾಕ್ತೇನೆ. ಅಂಡ್ ಇನ್ನೊಂದು ವಿಚಾರ, ನನಗೆ ಯಾವುದೇ ಕಾರಣಕ್ಕೂ ಕೆಲಸದಲ್ಲಿ ಎಮೋಷನ್ಸ್ ಅನ್ನೋದು ಇಲ್ವೇ ಇಲ್ಲ. ನಿಂಗ್ ಇಲ್ದೇ ಇರ್ಬೋದು ಅಜಿತ್, ಆದ್ರೆ ಅಲ್ಲಿ ಉಳ್ದೋರ್ಗೆಲ್ಲ ಇರುತ್ತಲ್ವಾ? ಡೋಂಟ್ ವರಿ, ನನ್ನ ಹತ್ರ ಕೆಲಸ ಮಾಡೋದಕ್ ಬಂತು ಅಂತ ಹೇಳಿದ್ರೆ ನನ್ ಮೈಂಡ್ ಸೆಟ್ ಅಲ್ಲೇ ಇರ್ಬೇಕು. ಒಂದೆರಡು ದಿನ ಆಯ್ತು ಅಂತ ಹೇಳಿದ್ರೆ ಅಭ್ಯಾಸ ಆಗ್ಬಿಡುತ್ತೆ, ಪ್ರಾಬ್ಲಮ್ ಇಲ್ಲ. ಅಂಡ್ ಭೂಮಿ ಇದಕ್ಕಿಂತ ಮುಂಚೆನೆ ಸ್ಟೇಷನ್ ಮುಂದೆನೆ ಟೀ ಅಂಗಡಿ ಇಟ್ಕೊಂಡಿದ್ದು. ಸ್ಟೇಷನ್ ಇಲ್ಲಿರೋ ಎಲ್ರು ಭೂಮಿನ ಹೋಗು ಬಾ ಅಂತ ತನ್ನ ಸ್ವಂತದವ್ರು ನೋಡ್ದ ಹಾಗೆ ನೋಡ್ತಾರೆ. ಈ ಹೋಗು ಬಾಗೆ ನಾನು ಆಲ್ರೆಡಿ ಅಡ್ಜಸ್ಟ್ ಆಗ್ಬಿಟ್ಟಿದ್ದೀನಿ, ಅದೇ ನನಗೆ ತೊಂದರೆ ಮಾಡ. ಅಂಡ್ ಇನ್ನು ಭೂಮಿ ನನ್ನ ಸ್ಟೇಷನ್ ಅಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ಯಾವುದೇ ತರ ಅಭ್ಯಂತರ ಇಲ್ವೇ ಇಲ್ಲ. ಇವತ್ ಮೊದಲನೇ ದಿನ ಕೆಲ್ಸಕ್ಕೆ ಹೋಗ್ತಾ ಇದೀಯಾ? ಏನು ಅಡೆತಡೆ ಇಲ್ಲದೆ ಇಡೀ ದಿನ ಚೆನ್ನಾಗಿರ್ತಿ. ಇವತ್ ನಿಮ್ಮಪ್ಪ ಇದ್ದಿದ್ರೆ ನಿನ್ನ ಈ ರೀತಿ ನೋಡಿ ಖುಷಿಯಲ್ಲಿ ಕೊಂಡಾಡ್ಬಿಟ್ಟಿರೋರು ಭೂಮಿ. ದಯವಿಟ್ಟು ಇಬ್ರು ಸಮಾಧಾನ ಮಾಡ್ಕೊಳ್ಳಿ. ವಿಶ್ ಯು ಆಲ್ ಗುಡ್. ಥ್ಯಾಂಕ್ ಯು ಸಾಹೇಬ್ರೆ. ಗುಡ್ ಮಾರ್ನಿಂಗ್ ಸರ್, ನನ್ನ ಹೆಸರು ಭೂಮಿ ಸರ್. ಸಿದ್ಗಟ್ಟ ಪೊಲೀಸ್ ಸ್ಟೇಷನ್ಗೆ ನನ್ನ ಕಾನ್ಸ್ಟೇಬಲ್ ಆಗಿ ಡಿಪಾರ್ಟ್ಮೆಂಟ್ ಪೋಸ್ಟಿಂಗ್ ಮಾಡಿದೆ ಸರ್. ಈತನ್ ಪೋಸ್ಟಿಂಗ್ ಲೆಟರ್ ಸರ್. ಇಲ್ಲ. ಎಸ್ ಸರ್.